ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. SIR ರಗಳೆ ಮಾತ್ರ ನಿಲ್ತಾ ಇಲ್ಲ. SIR ಪ್ರಕ್ರಿಯೆ ಶುರು ಮಾಡಿ ಒಂದು 15 ದಿನ ಆಗ್ತಾ ಬಂತು. ಇದುವರೆಗೂ ಕೂಡ ಈ ರಗಳೆ ಮಾತ್ರ ನಿಲ್ತಾ ಇಲ್ಲ. ತಹಶೀಲ್ದಾರ್ ವರ್ಸಸ್ PDOಗಳ ನಡುವೆ ಫೈಟ್ ನಡೀತಾ ಇದೆ. ಬೆಳಗಾವಿಯಲ್ಲಿ ತಹಶೀಲ್ದಾರ್ ವಿರುದ್ಧ PDOಗಳು ರೊಚ್ಚಿಗೆದ್ದಿದ್ದಾರೆ. ಇಲ್ಲದ SIR ರಗಳೆ, ತಹಶೀಲ್ದಾರ್ ವರ್ಸಸ್ PDOಗಳ ಮಧ್ಯೆ ಫೈಟ್ ನಡೀತಾ ಇದೆ. ಬೆಳಗಾವಿಯಲ್ಲಿ ತಹಶೀಲ್ದಾರ್ ವಿರುದ್ಧ PDOಗಳು ರೊಚ್ಚಿಗೆದ್ದಿದ್ದಾರೆ. SIR ಸಭೆಯಲ್ಲಿ ತಹಶೀಲ್ದಾರ್ ಮತ್ತು PDOಗಳು ಗಲಾಟೆ ಮಾಡ್ಕೊಂಡಿದ್ದಾರೆ. ಖಾನಾಪುರ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ PDOಗಳು. ನೋಡಿ, SIR ಗೊಂದಲದ ಬಗ್ಗೆ ತಹಶೀಲ್ದಾರ್ ಅವರನ್ನ PDOಗಳು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ನಾನು ಹೇಳಿದ್ದನ್ನಷ್ಟೇ ಮಾಡಬೇಕು ಅಂತ ತಹಶೀಲ್ದಾರ್ ಹೇಳಿರೋದು. ಸಿಡಿದೆದ್ದ PDOಗಳಿಂದ ಏಕವಚನದಲ್ಲೇ ಸಭೆಯಲ್ಲಿ ವಾಗ್ದಾಳಿ ನಡೆದಿದೆ. ಇದೇ ವೇಳೆ ಪರಸ್ಪರ ವಾಗ್ವಾದ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಸಭೆ ಬಹಿಷ್ಕರಿಸಿ DC ಭೇಟಿ ಆಗ್ತೇವೆ ಅಂತ ಹೊರ ಬಂದಿದ್ದಾರೆ PDOಗಳು. ಮೊದಲೇ ಈ SIR ರಗಳೆ ಚೌಟ್ರಿಯಲ್ಲಿ ಮಾಡ್ತಾ ಇದ್ದಾರೆ, ಮಸೀದಿಯಲ್ಲಿ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳ ಆರೋಪವನ್ನ ಮಾಡ್ತಾ ಇದ್ದಾವೆ. SIR ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದೊಂದು ಆರೋಪ. ಇದರ ನಡುವೆ ಈ ಅಧಿಕಾರಿಗಳ ಈಗೋ ಕ್ಲಾಶಸ್ಗಳು, ನಾನೆಚ್ಚು ನೀನೆಚ್ಚು, ಹೇಳಿದ್ದನ್ನಷ್ಟೇ ಮಾಡಬೇಕು ಅಂತ ತಹಶೀಲ್ದಾರ್ ಸಾಹೇಬರು ಹೇಳಿದ್ರಂತೆ. ಅದಕ್ಕೆ ಏಕವಚನದಲ್ಲಿ PDOಗಳು ಮಾತಾಡೋದಕ್ಕೆ ಶುರು ಮಾಡಿದ್ರು. ಆ ಗಲಾಟೆ ನೋಡಿ. ಗಮನಿಸ್ತಾ ಇದ್ವಿ. ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ PDOಗಳು ಮತ್ತು ತಹಶೀಲ್ದಾರ್ ಅವರು. ಬಾಯಿಗೆ ಬಂದಾಗ ಮಾತಾಡ್ಕೊಂಡಿದ್ದಾರೆ. ಏಕವಚನದಲ್ಲಿ ಮಾತಾಡ್ಬಿಡ್ರಿ ಅಂತ ಇವರು, ಮಾತಾಡ್ತೀವಿ ಏನೀಗ ಅಂತ ಅವರು. ಸೊ ಈ ರೀತಿಯಾಗೆಲ್ಲ ಅಧಿಕಾರಿಗಳೇ ಕಿತ್ತಾಡ್ಕೊಂಡ್ರೆ SIR ಪ್ರಕ್ರಿಯೆ ಎಷ್ಟು ಸರಿಯಾಗೋದಕ್ಕೆ ಸಾಧ್ಯ? ಸಂಬಂಧಪಟ್ಟಂತ ಸೀನಿಯರ್ ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಇವರಿಗೆ ಹೇಗೆ ಮಾಡಬೇಕು ಆ SIR ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪಾಠ ಮಾಡಿದರೆ ಒಳ್ಳೆಯದು. ಈ ರೀತಿಯಾಗಿ ಇವರೇ ಕಿತ್ತಾಡ್ಕೊಂಡ್ರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ. ಅವ್ರು ನೋಡಿದರೆ ತಹಶೀಲ್ದಾರ್ PDOಗಳಿಗೆ ನಾನು ಹೇಳಿದ್ದನ್ನಷ್ಟೇ ಮಾಡಬೇಕು ಅಂತ ಒಂದು ಸರ್ವಾಧಿಕಾರತನ, ಅದು ಇವ್ರಿಗೆ ಒಪ್ಪಿಗೆ ಆಗಿಲ್ಲ. ಸೊ ಹಂಗಾಗಿ ಗಲಾಟೆ ನಡೆದಿರೋದಿಲ್ಲ.